ನಮಸ್ಕಾರ. ಮೊದಲನೇದಾಗಿ ಆಚಾರ್ಯವರಿಗೆ ತುಂಬು ಹೃದಯದ ಧನ್ಯವಾದಗಳು. ನಾನು ಈ ಸಹಸ್ರನಾಮ ಕನಕಾಭಿಷೇಕ ಸೇವೆಯಲ್ಲಿ ನಿರಂತರವಾಗಿ ಆದಷ್ಟು ಬೆಳಗ್ಗೆ ಏಳೋದ್ರಿಂದ ಆಚಾರ್ಯರು ಹೇಳಿಕೊಡ್ತಿರುವಂಥ ಎಲ್ಲ ವಿಧಾನಗಳನ್ನು ಆಲಿಸುತ್ತಿದ್ದೇನೆ. ನಾನು ನನ್ನ ಜೀವನದ ಅನುಭವದ ಹಿಂದೆ ನಾನು ಒಂದ್ಸಲ ತಿರುಗಿ ನೋಡಿದರೆ ಆಚಾರ್ಯರು 2,000 ರೂಪಾಯಿಗಳನ್ನ ತಗೊಂಡಿದ್ದಾರೆ. ನಾನು ಇದಕ್ಕಿಂತ ಹಿಂದೆ ಅಂದರೆ ನಮಗೆ ಕಷ್ಟ ಬಂದಾಗ ನಾವು ಏನು ಮಾಡಬೇಕು ಅನ್ನೋ ಗೊತ್ತಾಗಲ್ಲ, ಗೊಂದಲಗಳು ಇರ್ತೀವಿ. ಆ ಗೊಂದಲಗಳಲ್ಲಿ ಏನಾದರೂ ಒಂದು ಒಳ್ಳೇದಾಗಲಿ ಅಂತ ಹುಡುಕ್ತಾ ಇರ್ತೀವಿ. ಅದು ಕಷ್ಟ ಬರೋದು ಕೂಡ ನಾವೇ ಮಾಡಿಕೊಂಡ ಎಡವಟ್ಟಿನಿಂದ. ಆದ್ದರಿಂದ ಒಂದು ಒಳ್ಳೆ ದಾರಿ ತೋರಿಸುವಂಥ ವ್ಯಕ್ತಿಗಾಗಿ ಹುಡುಕ್ತಾ ಇರ್ತೀವಿ. ನಾನು ಹುಡುಕಿದಾಗೆ ಏನು ಆಚಾರ್ಯರು 2,000 ತಗೊಂಡು ಈ ಒಂದು ಕನಕಾಭಿಷೇಕ 48 ದಿನಗಳ ಒಂದು ಸೇವೆಯನ್ನು ಮಾಡಿಸ್ತಿದ್ದಾರೆ, ನಮ್ಮ ಕೈಯಲ್ಲಿ ಮಾಡಿಸ್ತಿದ್ದಾರೆ. ನಾವು ಅಂದುಕೊಂಡಾಗೆ ಆಗುತ್ತದೆ ಅದು. ಹಾಗೆ ನಾನು ಹಿಂದೆ ಅದು ಹೇಳೋದು ಬೇಡ, ಒಂದು ಒಳ್ಳೆ ಮಾರ್ಗಕ್ಕಾಗಿ ಒಂದು ಹತ್ರ ಹೋಗಿ ಬಂದೆ. ನಾನು ಅಲ್ಲಿ ಕೊಟ್ಟಂಥ ಮೌಲ್ಯ ಇವ್ರು ತಗೊಂಡಿರೋಂಥ ಮೌಲ್ಯ ಏನೇನೂ ಅಲ್ಲ, ಅಂದರೆ ಅದು ಜಾಸ್ತಿನೇ ಇತ್ತು. ಅದು ಒಂದು ದಿವಸ ಹೇಳಿ ನಾವು ಜ್ಞಾಪಕದಲ್ಲಿ ಮಡಿಕೋಬಹುದು, ಇಲ್ಲ ಮರ್ತು ಬಿಡ್ಬೋದು. ನಾವು ಒಳ್ಳೆ ಮಾರ್ಗದಲ್ಲಿ ಹೋಗುವಂಥ ಬಯಕೆ ನಮ್ಮಲ್ಲಿದ್ದರೆ ಅದು ಯಾರೂ ಬೇಕಾಗಿಲ್ಲ. ಆದರೆ ನಮ್ಮಲ್ಲಿ ಆ ಮಾರ್ಗ ಇಲ್ಲ. ನಮ್ಮ ಮಾಡಿದಂಥ ತಪ್ಪುಗಳು, ನಮ್ಮ ಕೆಲಸದ ಒತ್ತಡಗಳು, ಬೆಳಗ್ಗೆ ಏಳೋದು ಆಗ್ತಾ ಇರಲ್ಲ. ಎಷ್ಟು ಗಂಟೆಗೆ ಹೇಳ್ತೀವೋ ಗೊತ್ತಿಲ್ಲ. ಆದರೆ ಆಚಾರ್ಯರುಗಳು ಮಾಡ್ತಿರೋಂಥ ಕೆಲಸಕ್ಕೆ ಎಷ್ಟು ಶ್ಲಾಘನೀಯ, ಅವರಿಗೆ ಧನ್ಯವಾದ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ನಾನು ಯಾಕೆ ಹೇಳಿದೆ ಫಸ್ಟ್ ಸ್ಟಾರ್ಟಿಂಗ್ ಅಂದರೆ, ಮಾತೃ ದೇವೋ ಪಿತೃ ದೇವೋ ಆಚಾರ್ಯ ದೇವೋ ಅತಿಥಿ ದೇವೋ. ಆ ಆಚಾರ್ಯ ದೇವೋ ಅನ್ನೋ ಒಂದು ಪದವನ್ನು ಬಳಸ್ತೀನಿ. ನಾನು ಪ್ರತಿದಿನ ಪೂಜೆಯಲ್ಲಿ ನಾನು ಬಳಸ್ತೀನಿ. ಅದನ್ನು ನಾನು ಆಚಾರ್ಯ ದೇವೋ ಅಂದಾಗ ನಾನು ಆಚಾರ್ಯಗಳನ್ನು ಜ್ಞಾಪಿಸಿಕೊಳ್ತೇನೆ. ಇಷ್ಟು ಒಳ್ಳೆ ಮಾರ್ಗದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂದರೆ ಅದನ್ನು ನಾವು ವರ್ಣನೆ ಮಾಡೋಕ್ಕಾಗಲ್ಲ, ಅಂದರೆ ಹೇಳೋಕ್ಕಾಗಲ್ಲ, ಅನುಭವಿಸ್ಬೇಕು ಅನಿಸುತ್ತೆ. ನಾನು ಹೇಳೋದಿಷ್ಟೇ ಎಲ್ಲರಿಗೂ, ನಮ್ಮ ಜೀವನದಲ್ಲಿ ತಿಳಿದೇನೆ ತಪ್ಪು ಮಾಡಿರ್ತೀವಿ. ತಪ್ಪು ಮಾಡಿಲ್ಲ ಅನ್ನೋರು ಯಾರೂ ಇಲ್ಲ. ಆದರೆ ಅದನ್ನು ತಿದ್ದಿಕೊಳ್ಳುವಂಥ ಅವಕಾಶ ಬಂದಾಗ ಅದನ್ನು ನಾವು ಬಾಚಿ ತಪ್ಕೊಬೇಕು. ಆ ಮಾರ್ಗವನ್ನು ಆಚಾರ್ಯಗಳು ತೋರಿಸಿದ್ದಾರೆ. ಆ ಶ್ರೀಮನ್ನಾರಾಯಣನೇ ಅವರ ಮುಖಾಂತರ, ಅವರ ಮಾತಿನ ಮುಖಾಂತರ ಇದನ್ನೆಲ್ಲ ಮಾಡಿಸ್ತಿದ್ದೇನೆ ಅಂತ ನನಗೆ ಅನಿಸುತ್ತಿದೆ. ಅದರಿಂದ ನಾನು ಆಚಾರ್ಯರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಅವ್ರು ಎಷ್ಟು ಧನ್ಯವಾದಗಳಿರು ನನಗೆ ಸಾಲಲ್ಲ. ಅಂದರೆ ನಾವು ಇರೋ ತನಕ ನಾವು ಒಳ್ಳೆ ಮಾರ್ಗದಲ್ಲಿ ಹೋಗಬೇಕು. ಒಳ್ಳೆ ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂದರೆ ಪರಮಾತ್ಮನಿಗೆ ಅದಕ್ಕಿಂತ ಬೇರೆ ಏನಿಲ್ಲ. ಯಾಕೆಂದರೆ ಪರಮಾತ್ಮ ದೂರ ಎಲ್ಲೂ ಇಲ್ಲ, ನಮ್ಮೊಳಗೆ ಇದ್ದಾನೆ. ಒಳಗೆ ಇದ್ದು ಎಲ್ಲ ನೋಡುತ್ತಿರುತ್ತಾನೆ. ಅದನ್ನು ತಿಳಿಸಿಕೊಟ್ಟಂಥ ಆಚಾರ್ಯರಿಗೆ ನಾವು ಧನ್ಯವಾದಗಳು ಸಲ್ಲಿಸಲೇಬೇಕು. ಹಾಗೆ ಸಾಧ್ಯವಾದಷ್ಟು ಯಾರ್ಯಾರಿಗೆ ಅವಕಾಶ ಸಿಕ್ಕಿದೆಯೋ ಅದನ್ನು ಉಪಯೋಗಿಸ್ಕೊಳ್ಳೋಣ. ನಾನು ಹಿಂದೆ ಹೇಳಿದೆ, ಒಂದಿನ ಮೆಟ್ಟಿಗೆ ನಾನು ಮೌಲ್ಯ ಜಾಸ್ತಿ ಕೊಟ್ಟೆ ಅಂತ. ಆದರೆ ಇವತ್ತು 48 ದಿನಗಳ ಕಾಲ ಅವರು ಮಾಡ್ತಾ ಇದ್ದಾರೆ. ಅದು ಮೌಲ್ಯನೇ ಅಲ್ಲ ಬಿಡಿ, ಈಗ ಲೆಕ್ಕ ಇರುತ್ತೆ. ಅಂದರೆ ನಾನು ಹೇಳ್ತಿರೋದು ಹಣಕ್ಕೆ, ಸಂಬಂಧಗಳಿಗೆ
ನಮಗೆ ಸಿಕ್ಕಿದಂಥ ಅವಕಾಶಗಳಿಗೆ ನಾವು ಗೌರವ ಕೊಡಬೇಕು. ಆ ಗೌರವ ಎಲ್ಲಿ ಇರುತ್ತದೋ ಅಲ್ಲಿ ಪ್ರತಿಯೊಂದು ದೊರಕುತ್ತದೆ. ನನ್ನಲ್ಲಿ ಸಂಸ್ಕಾರ ಬಂದರೆ ನನ್ನ ಮನೆಯವರಲ್ಲೂ ಸಂಸ್ಕಾರ ತರಬಹುದು. ಅದಾಗಲಿಲ್ಲ ಅಂದರೆ ಪರವಾಗಿಲ್ಲ. ನಿನ್ನಲ್ಲಿ ಸಂಸ್ಕಾರ ಬಂದರೆ ಸಾಕು, ನೀನು ಸಂಸ್ಕಾರವಂತನಾದರೆ ಸಾಕು, ಪರಮಾತ್ಮ ಖುಷಿ ಪಡ್ತಾನೆ. ಏಕೆಂದರೆ ಬೇಕಾಗಿರೋದು ಅದೇ, ನಾವು ಭೂಮಿ ಮೇಲೆ ಬಂದಿರೋದು ಅದಕ್ಕಾಗಿ ಬಂದಿರೋದು. ಕೆಲವರಲ್ಲಿ ಆ ದೈವತ್ವ ಅನ್ನೋದು ಒಳಗಡೆ ಇರುತ್ತದೆ, ಅದನ್ನು ದಾರಿ ತೋರ್ಸೋಕೆ ಯಾರೋ ಬೇಕಾಗುತ್ತದೆ. ಕೆಲವರು ದಾರಿ ತೋರಿಸ್ತಾನೆ ಕೆಲವರಲ್ಲಿ ಬಂದ್ಬಿಡ್ತದೆ, ಅಂದರೆ ಎಲ್ಲರಲ್ಲೂ ಬರುವುದಿಲ್ಲ. ಅದಕ್ಕಾಗಿ ಆಚಾರ್ಯರು ದಾರಿ ತೋರಿಸ್ತಾ ಇದ್ದಾರೆ. ಆ ದಾರಿಯಲ್ಲಿ ಸಾಧ್ಯವಾದರೆ ಎಲ್ಲರೂ ನಡೆಯೋಣ, ಪ್ರಯತ್ನ ಪಡೋಣ. ಪ್ರಯತ್ನ ಪಟ್ಟರೆ ಫಲ, ಇಲ್ಲ ಅಂದರೆ ಫಲ ದೊರಕುವುದಿಲ್ಲ. ಸಾಧ್ಯವಾದರೆ ಆಚಾರ್ಯವರಿಗೆ ನಮ್ಮ ಕೈಲಾದಷ್ಟು ಏನಾದರೂ ಒಂದು ಮಾಡೋಣ. ನಾವು ಮನುಷ್ಯ ಬಂದಿರೋದೇ ಒಳ್ಳೇದು ಮಾಡೋಕ್ಕೆ. ನಾವು ಒಳ್ಳೇದು ಮಾಡಿದ್ದೀವಿ ಅಂದರೆ ಅದು ನಮಗೆ ರಿಪೀಟ್ಸ್ ಡಬಲ್ ಸಿಗುತ್ತೆ. ನಾವು 10% ಮಾಡಿದ್ದೀವಿ ಅಂದರೆ ನಮಗೆ 100% ನಮಗೆ ರಿಪೀಟ್ ಸಿಗುತ್ತೆ. ಅದಕ್ಕಾಗಿ ದಯವಿಟ್ಟು ಈ ದಾರಿಯಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ, ಆಚಾರ್ಯರ ಜೊತೆ ಕೈ ಜೋಡಿಸಿ, ಅವರ ಪ್ರಯತ್ನಕ್ಕೆ ನಮ್ಮ ಪ್ರತಿಫಲ ನಮಗೆ ದೊರಕಲಿ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಆಚಾರ್ಯರಿಗೆ ಮತ್ತೊಮ್ಮೆ ಧನ್ಯವಾದಗಳು.